ಜಾವಾ ಸ್ಕ್ರಿಪ್ಟಲ್ಲಿ ಕ್ಲೋಸಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಕ್ವಶನ್, ಇಂಟರ್ವ್ಯೂಲೆಲ್ಲ ಕೇಳ್ತಾರೆ. ಸೊ ಒಂದು ಕ್ಲೋಸಸ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ನಾವು 2 ಫಂಕ್ಷನ್ ಮಿನಿಮಮ್ ಬೇಕೇ ಬೇಕು. ನಾನಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ಔಟರ್ ಫಂಕ್ಷನ್ ಆ್ಯಂಡ್ ಆಲ್ಸೋ ಇನ್ನರ್ ಫಂಕ್ಷನ್ ತೊಗೊಂಡಿದ್ದೀನಿ. ಔಟರ್ ಫಂಕ್ಷನಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀನಿ. ಇದು ಯಾವಾಗಲೂ ರೀಡ್ ಆ್ಯಂಡ್ ರೈಟ್ ಮಾಡ್ಬೋದು ಇನ್ನರ್ ಫಂಕ್ಷನ್ ಮುಖಾಂತರ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ ಇನ್ನರ್ ಫಂಕ್ಷನ್ನ. ಈ ಫಂಕ್ಷನಲ್ಲಿ ಇಂಕ್ರಿಮೆಂಟ್ ಮಾಡ್ತಾ ಇದೀವಿ ಕೌಂಟರ್ ವ್ಯಾಲ್ಯೂ. ಇದು ಔಟರ್ ಫಂಕ್ಷನ್ ಒನ್ ಟೈಮ್ ಕಾಲ್ ಮಾಡಿ ಇಂಕ್ರಿಮೆಂಟ್ಗೆ ನಾವು ಇನ್ನರ್ ಫಂಕ್ಷನ್ನ ರಿಟರ್ನ್ ಮಾಡ್ತಾ ಇದ್ದೀವಿ ಒಂದೇ ಸತಿ. ಸೊ ಇದನ್ನು ರನ್ ಮಾಡಿದಾಗ 1 2 3 ಇದು ಎವ್ರಿ ಟೈಮ್ ಇಂಕ್ರಿಮೆಂಟ್ ಕಾಲ್ ಮಾಡಿದಾಗ ಈ ಕೌಂಟರ್ ವ್ಯಾಲ್ಯೂ ಮೆಮೊರಿಲಿ ಇರುತ್ತೆ. ಇದು ನೆನಪಿಟ್ಕೊಂಡಿರುತ್ತೆ ಒಂದೇ ಸತಿ ಎಕ್ಸಿಕ್ಯೂಟ್ ಆಗಿ ಅಸೈನ್ ಮಾಡಿದ್ರು. ಸೊ ಇದರಿಂದ ಕ್ಲೋಸಸ್ನ ಉಪಯೋಗಿಸ್ತಾರೆ. ಇದರಿಂದ ಏನು ಯೂಸು ಅಂದರೆ, ನಾನು ಯೂಸ್ ಕೇಸ್ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ದು ಒಂದು ಕ್ರಿಯೇಟ್ ಮಾಡಿದ್ದೀನಿ, ಒಂದು ಕ್ಲೋಸಸ್ ಟೈಪ್ ಕ್ರಿಯೇಟ್ ಬ್ಯಾಂಕ್ ಅಕೌಂಟು. ಫಾರ್ ಎಕ್ಸಾಂಪಲ್ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಬ್ಯಾಂಕ್ ಅಕೌಂಟ್ನಲ್ಲಿ ನಾವು 100 ರೂಪೀಸ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಸೊ ಎವ್ರಿ ಟೈಮ್ ಡೆಪಾಸಿಟ್, ವಿತ್ಡ್ರಾ ಆ್ಯಂಡ್ ಗೆಟ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಾವು ಇನ್ನರ್ ಫಂಕ್ಷನ್ ಮುಖಾಂತರನೇ ಇದನ್ನು ಕಾಲ್ ಮಾಡಬೇಕಾಗುತ್ತೆ. ಸೊ ಇದು ಪ್ರೈವೇಟ್ ಆಗಿರುತ್ತೆ. ನಾವು ಏನೇ ಆದರೂ ಇಲ್ಲಿ ಈ ಫಂಕ್ಷನಿಂದ ಆಚೆ ಇದನ್ನು ಎಡಿಟ್ ಮಾಡೋಕ್ಕೆ ಆಗಲ್ಲ, ಇದು ಪ್ರೈವೇಟ್ ಆಗಿರುತ್ತೆ. ಸೊ ಬ್ಯಾಂಕಲ್ಲೆಲ್ಲ ಈ ಥರ ಯೂಸ್ ಮಾಡ್ತಾರೆ. ಅಕಸ್ಮಾತ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತಿದ್ರೆ ಕ್ಲೋಸಸ್ನೆಲ್ಲ ವಿತೌಟ್ ಕ್ಲಾಸಿಂದನೂ ಮಾಡ್ಬೋದು, ಪ್ರೈವೇಟ್ ಡೇಟಾ ಟೈಪ್ಸಿಂದ. ಬಟ್ ಕ್ಲೋಸಸ್ಸಿಂದನೂ ಈ ಥರ ಮಾಡ್ಬೋದು. ಇಲ್ಲಿ ಇದನ್ನು ರನ್ ಮಾಡ್ತೀನಿ ನಾನು. ಇಲ್ಲಿ ನೋಡ್ಬೋದು 150 120 120 ಬ್ಯಾಲೆನ್ಸ್ ಇದೆ. ಆ್ಯಂಡ್ ಆಲ್ಸೋ ಇದನ್ನು ನಾವು ಇನ್ಸ್ಟೆನ್ಸಸ್ಗೆ ಕ್ರಿಯೇಟ್ ಮಾಡ್ಬೋದು.